ಎಲ್ರಿಗೂ ನಮಸ್ಕಾರ. ಇವತ್ತು ಪತ್ರಿಕಾ ದಿನಾಚರಣೆನ ಇಲ್ಲಿ ನೆರವೇರಿಸಲಾಗ್ತಾ ಇದೆ. 3 ಕಾರಣಗಳಿಗಾಗಿ ನನಗಿವತ್ತು ತುಂಬ ಸಂತೋಷ ಆಗಿದೆ. ಒಂದು, ಈ ಸಂಸ್ಥೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಇದು ಪ್ರಾರಂಭವಾಗಿ ಕೇವಲ 5 ವರ್ಷಗಳಲ್ಲಿ ಒಂದು ಅಭೂತಪೂರ್ವವಾದ ಪ್ರಗತಿ, ವಿಕಾಸ, ಅಭಿವೃದ್ಧಿಯನ್ನು ಸಾಧಿಸಿರೋದು. ಇಲ್ಲಿ ಬಂದು ಹೀಗೆ ಕಣ್ಣಾಡಿಸಿದಾಗ ತಿಳಿದು ಭಾಳ ಸಂತೋಷ ಆಯಿತು. ಎರಡನೇದು, ಪತ್ರಿಕೆಗಳ ಜೊತೆಗೆ, ಪತ್ರಕರ್ತರ ಜೊತೆಗೆ, ಪತ್ರಿಕಾ ಸಂಪಾದಕರ ಜೊತೆಗೆ ನನಗೆ ನಿಡುಗಾಲದ ಸಂಬಂಧ. ಅನೇಕ ಪತ್ರಿಕಾ ಸಂಪಾದಕರನ್ನು ನಾನು ಭಾಳ ಸಮೀಪದಿಂದ ಬಲ್ಲೆ. ಪತ್ರಿಕೆಗಳ ಜೊತೆಗೆ ನನಗೆ ಒಂದು ಬಗೆಯ ಒಡನಾಟ ಇದೆ. ಹಾಗಾಗಿ ಅಂತಹ ಒಂದು ಪತ್ರಿಕೆಗಳಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷ ಆಗಿದೆ. ಮೂರನೇದು, ಭಾಳ ಹೃದಯಕ್ಕೆ ಪ್ರಿಯವಾದದ್ದು, ಒಬ್ಬ ಓದುಗರು ನನ್ನ ಪುಸ್ತಕವನ್ನು ಓದಿ ಏನು ಪ್ರಭಾವ ಆಯಿತು, ಏನು ಪ್ರೇರಣೆ ಅವರು ಪಡೆದಿದ್ದಾರೆ ಅಂತ ನೇರವಾಗಿ ಪ್ರತ್ಯಕ್ಷವಾಗಿ ಹೇಳಿರುವಂಥದ್ದು ಅಶ್ವಥ್ ಅವರು. ನನಗೆ ಇಮ್ಮಡಿ ಮುಮ್ಮಡಿ ಸಂತೋಷ ಆಗಿದೆ. ಒಬ್ಬ ಲೇಖಕನಿಗೆ ಯಾವುದೇ ಪ್ರಶಸ್ತಿ 1 ಲಕ್ಷ, 2 ಲಕ್ಷ, 1 ಕೋಟಿ ಆ ಪ್ರಶಸ್ತಿ, ಈ ಪುರಸ್ಕಾರ ಅದು ಯಾವುದೂ ಅಲ್ಲ. ಓದುಗರು, ಅದು ಉದಯವಾಣಿಯಲ್ಲಿ ಬಂದ ಒಂದು ಸಣ್ಣ ಲೇಖನ ಆಗ್ಬೋದು, ಪ್ರಜಾವಾಣಿಯಲ್ಲಿ ಬಂದದ್ದಾಗ್ಬೋದು, ಅಥವಾ ಯಾವುದೇ ಪುಸ್ತಕ ಆಗ್ಬೋದು, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಆ ಓದುಗ ಇರ್ಬೋದು. ನಿಮ್ಮ ಪುಸ್ತಕ ನಾನು ಓದಿದ್ದೇನೆ, ಅದು ನನಗೆ ಪ್ರಯೋಜನ ಆಗಿದೆ, ಅಥವಾ ನಿಮ್ಮ ಪುಸ್ತಕದಲ್ಲಿ ನೀವು ಹೀಗೆ ಹೇಳಿದ್ದು ತಪ್ಪಾಗಿದೆ, ಅಥವಾ ನನಗಿಷ್ಟ ಆಗಿಲ್ಲ ಅಂತ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ಒಂದು ರೆಸ್ಪಾನ್ಸ್ ಇದೆಯಲ್ಲ, ಅದು ಲೇಖಕನಿಗೆ ಮನಸ್ಸಿಗೆ ಮುಟ್ಟುವಂಥ ಸಂಗತಿ ಅದು. ಹಾಗಾಗಿ ಇವತ್ತು ಅಶ್ವಥ್ ಅವರು ಆಡಿದ ಮಾತುಗಳು ನನಗೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಸಂಜೀವಿನಿ. ಇನ್ನೂ ಏನಾದರೂ ಬರಿಬೇಕು, ಇನ್ನೂ ಈ ಥರದ ಪುಸ್ತಕಗಳನ್ನು ಬರಿಬೇಕು ಅಂತ ನನಗೆ ಈಗ ಹೊಳಿತಾ ಇದೆ. ಹಾಗೆ ಈ 3 ಕಾರಣಗಳಿಗೆ ನನಗೆ ಈ ಕಾರ್ಯಕ್ರಮ ತುಂಬ ಪ್ರಿಯವಾಗಿದೆ. ನಾನು ಬಹುಕಾಲದಿಂದ ಪತ್ರಿಕೆಗಳನ್ನು ಓದ್ತಾ ಬಂದಿರೋನು. ಹೆಚ್ಚು ಕಡಿಮೆ ಪತ್ರಿಕೆಗಳಿಗೂ ನನಗೂ 50 ವರ್ಷಗಳಿಗೆ ಮೀರಿದ ಒಂದು ಸಂಬಂಧ. ಇವತ್ತಿಗೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಒಂದು 4 ಪತ್ರಿಕೆಗಳನ್ನು ನಾನು ತಪ್ಪದೇ ಓದಬೇಕು. ಆಮೇಲೆ ವಾರದಲ್ಲಿ ಕೆಲವು ಸಾಪ್ತಾಹಿಕಗಳನ್ನು ವಿವರವಾಗಿ ಓದಬೇಕು, ಇಲ್ಲ ಕಣ್ಣಾಡಿಸಬೇಕು. ಪ್ರತಿನಿತ್ಯ ಬೆಳಗ್ಗೆ ನಾನು ಉದಯವಾಣಿ, ಪ್ರಜಾವಾಣಿ, ವಿಜಯ ಕರ್ನಾಟಕ, ದ ಹಿಂದೂ ಈ 4 ಪತ್ರಿಕೆಗಳನ್ನು ತಪ್ಪದೇ ಓದ್ತೀನಿ. ಒಂದು ದಿವಸ ಪತ್ರಿಕೆಗೆ ರಜೆಯಾದರೆ, ಯಾವುದೋ ಕಾರಣಕ್ಕೆ ಪತ್ರಿಕೆ ಬರದೇ ಹೋದರೆ ನಾನು ಏನನ್ನೋ ಕಳ್ಕೊಂಡೆ. ನೀವು ಐ ಮಿಸ್ ಸಮಥಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ನನಗೆ ನಾನೇನೋ ಕಳ್ಕೊಂಡೆ, ಇವತ್ತು ಪತ್ರಿಕೆ ಬರಲಿಲ್ವಲ್ಲ ಅಂತ. ಟಿ ವಿಯಲ್ಲಿ ಬೇಕಾದಷ್ಟು ಬರ್ಬೋದು, ನಮ್ಮ ಮೊಬೈಲ್ನಲ್ಲಿ ವ್ಯಾಟ್ಸಪ್ನಲ್ಲಿ ಬರ್ಬೋದು, ಡೈಲಿ ಹಂಟ್ನಲ್ಲಿ ಬರ್ಬೋದು, ಅಥವಾ ಇವತ್ತು ಎಷ್ಟು ಪತ್ರಿಕೋದ್ಯಮ ಮುಂದೆ ಹೋಗಿದೆ ಅಂದರೆ, ವಾಸುದೇವ್ ಭಟ್ ಅವರು ಹೇಳಿದ ಹಾಗೆ ವಿದ್ಯುನ್ಮಾನ ಮಾಧ್ಯಮಗಳು. ಪ್ರತಿಯೊಂದು ಪತ್ರಿಕೆಯವರು ಕೂಡ ಇವತ್ತು ಓದುವವರಿಲ್ಲ, ಓದುವವರ ಸಂಖ್ಯೆ ಕಡಿಮೆ, ನೋಡುವವರ ಸಂಖ್ಯೆ ಹೆಚ್ಚಾಗಿದೆ, ನೋಡಿ ರೋಮಾಂಚಿತರಾಗುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಕಣ್ಣುಗಳ ದಾಹ ಇವತ್ತು ಮಿತಿಮೀರಿದೆ, ಅದನ್ನು ಪತ್ರಿಕೆಯವರು ಬಲ್ಲರು. ಹಾಗಾಗಿ ಪ್ರತಿ ಪತ್ರಿಕೆಯವರು ಕೂಡ ತಮ್ಮದೇ ಆದ ಯೂಟ್ಯೂಬ್ ಚಾನಲ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದೀಗ ಬಂದ ಹಸಿ ಬಿಸಿ ಬಿಸಿ ಸುದ್ದಿ, ತಲೆ ಒಡೆಯುವ ಬ್ರೇಕಿಂಗ್ ನ್ಯೂಸ್, ಎಲ್ಲರೂ ಹಪಹಪಿಸುವುದು ಈ ಬ್ರೇಕಿಂಗ್ ನ್ಯೂಸ್ಗಳಿಗೋಸ್ಕರವಾಗಿ. ಒಂದು ಕಾಲಕ್ಕೆ ನಮ್ಮ ಊರಿಗೆ 40ರ ದಶಕದಲ್ಲಿ ನಮ್ಮ ಊರಿಗೆ ಮದ್ರಾಸ್ನಿಂದ ಹಿಂದೂ ಪತ್ರಿಕೆ ಬರಬೇಕಾದ್ರೆ 1 ವಾರ ಹೋಗ್ತಿತ್ತು. ಆ ಪತ್ರಿಕೆ ಓದುವವರು ಹಳ್ಳಿಯಲ್ಲಿ ಕೆಲವು ವಿದ್ಯಾವಂತರು, ಅವರು 1 ವಾರದ ಹಿಂದಿನ ಸುದ್ದಿಯನ್ನು ಓದಿ ಬೇರೆಯವರಿಗೆ ಹೇಳ್ತಾಯಿದ್ರು. ಇವತ್ತು ಈ ಗಳಿಗೆಯಲ್ಲಿ ನಡೆದದ್ದು ಅದರ ವಿಡಿಯೋ, ಅದರ ಪ್ರತ್ಯಕ್ಷ ಸಾಕ್ಷಿ ನಿಮ್ಮ ಮೊಬೈಲ್ನಲ್ಲಿದೆ. ಅಂದರೆ ಇವತ್ತು ನಾವೇನು ಕರಿತೀವಿ ಅಂದರೆ, ಅವರ್ಸ್ ಈಸ್ ಎ ನಾಲೆಡ್ಜ್ ಸೊಸೈಟಿ, ಒಂದು ಜ್ಞಾನ ಸಮಾಜ. ಮತ್ತು ಈ ಜ್ಞಾನ ಅನ್ನುವಂಥದ್ದು ದಾಪುಗಾಲಿನಲ್ಲಿ ಬೆಳೀತಾ ಇರುವಂಥದ್ದು, ಇನ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತೇನೋ ಕರೀತಾರಲ್ಲ, ಆ ರೀತಿಯಲ್ಲಿ ಜ್ಞಾನ ಬೆಳೀತಾ ಇರೋದರಿಂದ ಇತ್ತೀಚಿನ ಈ ಕ್ಷಣದ ಮಾಹಿತಿ ಸುದ್ದಿ ನಮಗೆ ಬೇಕಾಗಿದೆ. ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮುಂದುವರೆದಿದೆ. ಕರ್ನಾಟಕ ಯಾವ ರೀತಿಯಲ್ಲೂ ಕೂಡ ಈ ದಿಸೆಯಲ್ಲಿ ಹಿಂದೆ ಬಿದ್ದಿಲ್ಲ. 180
82 ವರ್ಷಗಳಾದವು. ಮಂಗಳೂರು ಸಮಾಚಾರ ತನ್ನ ಪ್ರಕಟಣೆಯನ್ನು ಪ್ರಾರಂಭ ಮಾಡಿ 1843, 1 ವರ್ಷ ಕಾಲ ಅದು ಪ್ರಕಟಣೆ ಇತ್ತು. ಆಮೇಲೆ 1 ವರ್ಷದ ಬಳಿಕ ಮಂಗಳೂರಿನಿಂದ ಅದು ಬಳ್ಳಾರಿಗೆ ಹೋಯಿತು. ಅಲ್ಲಿ ಅದು ಕರ್ನಾಟಕ ಸಮಾಚಾರ ಅಂತ ಹೆಸರು ಪಡೆಯಿತು. ಆಮೇಲೆ ಅದು ರದ್ದಾಗಿ ಹೋಯಿತು. ಸುಮಾರು 5 ವರ್ಷ ಕಾಲ 7,000 ಪ್ರತಿಗಳು, ಮಂಗಳೂರು ಸಮಾಚಾರದ 7,500 ಪ್ರತಿಗಳು ಅವು ವಿತರಣೆ ಆಗಿದ್ವಂತೆ. ಇವತ್ತಿನ ಮುದ್ರಣ ತಂತ್ರಜ್ಞಾನಕ್ಕೂ ಅವತ್ತಿನ ತಂತ್ರಜ್ಞಾನಕ್ಕೂ ಕೂಡ ನೀವು ಎಣಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ರೀತಿಯಲ್ಲಿ ಪ್ರಗತಿಯಾಗಿದೆ. ಇವತ್ತು ಡಿಜಿಟಲ್ ಮಾಧ್ಯಮದ ದೆಸೆಯಿಂದಾಗಿ ಪತ್ರಿಕೋದ್ಯಮದ ಕೆಲಸ ಬಹಳ ಹಗುರವಾಗಿದೆ. ಇನ್ನೂ ಮುಂದಕ್ಕೆ ಹೋದರೆ ಯಾಂತ್ರಿಕ ಬುದ್ಧಿಶಕ್ತಿ, ಶ್ರೀ ನಾಗೇಶ್ ಹೆಗಡೆಯವರ ಪದ ಇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ AI. ಬಹುಶಃ ಇನ್ನು ಕೆಲವು ಸಮಯಗಳು ಹೋದರೆ ನಮ್ಮ ಪತ್ರಿಕಾ ಕೊಠಡಿಗಳಲ್ಲಿ, ನ್ಯೂಸ್ ರೂಮ್ನಲ್ಲಿ ಅಲ್ಲಿ ಎಡಿಟರ್ಗಳು ಬೇಕಾಗಿಲ್ಲ, AI ಆ ಕೆಲಸ ಮಾಡಿಬಿಡ್ಬೋದು. ಹಾಗಾಗಿ ಇವತ್ತು ಪತ್ರಕರ್ತರ ಮುಂದೆ ಇವತ್ತೇನಾಗಿದೆ ಅಂದರೆ ಅವರು ಎಲ್ಲಿಗೂ ಹೋಗಬೇಕಾಗಿಲ್ಲ. AIಗೆ ಕೆಲವು ಸೂಚನೆಗಳನ್ನು ಕೊಟ್ಟುಬಿಟ್ರೆ ಸರಿ, ಇಂಥ ಕಡೆಯಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇದೆ, ಇಂಥವರು ಅತಿಥಿಗಳಾಗಿದ್ದಾರೆ, ಅವರ ಚರ್ಯ ಹೀಗಿದೆ, ಅವರ ಸ್ವಭಾವ ಹೀಗೆ ಅಂತ ಹೇಳಿಬಿಟ್ರೆ ಅವರೇನು ಮಾತಾಡ್ತಾರೆ ಅಂತ ಊಹಿಸ್ಕೊಂಡು AI ಆ ಒಂದು ಸುದ್ದಿಯನ್ನು ಸಿದ್ಧ ಮಾಡಿ ಕೊಟ್ಟುಬಿಡ್ಬೋದು. ಅಷ್ಟರ ಮಟ್ಟಿಗೆ ನಮ್ಮದೇ ಬುದ್ಧಿಶಕ್ತಿಯ ಪ್ರತಿರೂಪದಂತಿರುವ ಯಾಂತ್ರಿಕ ಬುದ್ಧಿಶಕ್ತಿ ಇವತ್ತು ಕೆಲಸ ಮಾಡುತ್ತೆ. ಅದರ ಅರ್ಥ ಜನ ಕೆಲಸ ಕಳ್ಕೊಳ್ತಾರೆ ಅನ್ನೋದಲ್ಲ, ಆ ಭಯವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ನಮ್ಮ ಮುಂದೆ ಇರೋ ಸವಾಲು ಏನಂದರೆ, ಈ ಯಾಂತ್ರಿಕ ಬುದ್ಧಿಶಕ್ತಿಯನ್ನು ನಾವು ಹೇಗೆ ದಕ್ಷತೆಯಿಂದ ಬಳಸ್ಕೊಳ್ಬೋದು, ಅದನ್ನು ಹೇಗೆ ಸೃಜನಾತ್ಮಕವಾಗಿ ಬಳಸ್ಕೊಳ್ಬೋದು. ಯಾಕಂದರೆ ಸೃಜನಾತ್ಮಕತೆ ಯಾಂತ್ರಿಕ ಬುದ್ಧಿಶಕ್ತಿಯಲ್ಲಿ ಇಲ್ಲ. ಸೃಜನಾತ್ಮಕತೆ ಇರೋದು ಮನುಷ್ಯನ ಮೆದುಳಿನಲ್ಲಿ. ಹಾಗಾಗಿ ನಾವು ಅದನ್ನು ಹೇಗೆ ಬಳಸ್ಕೋಬೋದು ಅಂತ ಯೋಚನೆ ಮಾಡಬೇಕಾಗಿದೆ. ಆದರೆ ಈ 182 ವರ್ಷಗಳಲ್ಲಿ ಕರ್ನಾಟಕದ ಪತ್ರಿಕೋದ್ಯಮ ಸಾಕಷ್ಟು ವಿಸ್ತಾರವಾಗಿ ವಿಪುಲವಾಗಿ ಬೆಳೆದಿದೆ. ನಾವು ಕೃತಜ್ಞರಾಗಿರಬೇಕಾದದ್ದು ಒಬ್ಬ ಜರ್ಮನ್ ಮಿಷನರಿಗೆ, ಹರ್ಮನ್ ಮೊಗ್ಲಿಂಗ್. 1836 ಆತ ಮಂಗಳೂರಿಗೆ ಬರ್ತಾನೆ. ಅವನ ಉದ್ದೇಶ ಮತ ಪ್ರಚಾರ, ಪ್ರೊಸೆಟಲೈಸೇಷನ್, ಆ ಮತಾಂತರ ಮಾಡೋ ಉದ್ದೇಶ. ನಾವು ಗಮನಿಸಬೇಕು, ಬ್ಯಾಸಲ್ ಮಿಷನ್ನ ಪರವಾಗಿ ಜರ್ಮನಿಯಿಂದ ಬಂದಂಥ ಈ ಮಿಷನರಿಗಳು, ಪಾದ್ರಿಗಳು, ಅವರು ಮತಾಂತರ ಮಾಡಬೇಕನ್ನುವ ಉದ್ದೇಶದಿಂದ ಬಂದಿದ್ದರೂ ಕೂಡ ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಭಾಷೆಗಳಲ್ಲಿ ಆಸಕ್ತರಾಗಿ ಅದರಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಾವು ಕನ್ನಡಿಗರು ಅಂತ ಹೆಮ್ಮೆ ಪಡ್ತೀವಿ, ಈ ಥರದ ಶಾಲ ಹಾಕ್ಕೊಂಡು ಮೆರಿತೀವಿ. ನಿಜ ಹೇಳಬೇಕಂದ್ರೆ ನಮ್ಮಲ್ಲಿರೋ ಅಭಿಮಾನಕ್ಕಿಂತ 200 ಪಟ್ಟು ಅಭಿಮಾನ ಹರ್ಮನ್ ಮೊಗ್ಲಿಂಗ್, ಫರ್ಡಿನೆಂಡ್ ಕಿಟ್ಟೆಲ್ ಅವರಲ್ಲಿದೆ. 7 ವರ್ಷಗಳಲ್ಲಿ ಮೊಗ್ಲಿಂಗ್ ಕನ್ನಡವನ್ನು ಕಲಿತಾರೆ, ಹಲವಾರು ಕೃತಿಗಳ ರಚನೆ ಮಾಡ್ತಾರೆ. ಬಿಬ್ಲಿಕಾ ಕರ್ನಾಟಕ ಅನ್ನುವ ಕೃತಿಯನ್ನು ರಚನೆ ಮಾಡಿ ಹಳೆಯ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿ ಅದಕ್ಕೆ ಟುಬಿಂಗನ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಆಮೇಲೆ ಅವರು ಇಲ್ಲಿಂದ ಹೋಗುವ ಕಾಲಕ್ಕೆ ಇಂಗ್ಲೀಷ್ ಕನ್ನಡ ನಿಘಂಟು ಮಾಡಬೇಕು ಅಂತ ಮದ್ರಾಸ್ ಪ್ರೊವಿನ್ಷಿಯಲ್ ಸರ್ಕಾರಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಅದನ್ನು ಯಾರು ಮಾಡಬೇಕು ಅಂದರೆ ಫರ್ಡಿನೆಂಡ್ ಕಿಟ್ಟೆಲ್ ಅವರೇ ಇದಕ್ಕೆ ಸಮರ್ಥ ಸಂಪಾದಕರು ಅಂತ ಕೂಡ ಅವರು ಸೂಚಿಸ್ತಾರೆ. ಕಿಟ್ಟೆಲ್ ಅವರು ಮತ್ತೊಬ್ಬ ಮಿಷನರಿ, ಅವರು ಮಂಗಳೂರಿನಲ್ಲಿ ಧಾರವಾಡದಲ್ಲಿ ಇದ್ದವರು. ಅವರು ಇಲ್ಲಿ ಬಂದೇ ಕನ್ನಡ ಕಲಿತರು. ಜನರಿಂದ ಒಬ್ಬೊಬ್ಬರಿಂದ ಒಂದೊಂದು ನುಡಿಗಲಿತು ಕನ್ನಡದ ವಿದ್ವಾಂಸರಾದರು. ಕೊನೆಗಾಲದಲ್ಲಿ ಜರ್ಮನಿಯಲ್ಲಿ ಸಾಯುವ ಕಾಲಕ್ಕೆ ಕರ್ನಾಟಕದಿಂದ ಬಂದವನೊಬ್ಬನ ಬಾಯಲ್ಲಿ ಕುಮಾರವ್ಯಾಸ ಭಾರತದ ಹಾಡನ್ನು ಕೇಳಿದವರು. ಇದಕ್ಕಿಂತ ಮೀರಿದ ಕನ್ನಡದ ಅಭಿಮಾನ ಎಲ್ಲಿದೆ? ನಮ್ಮಲ್ಲಿ ಎಷ್ಟು ಆ ಥರದ ಕನ್ನಡದ ಅಭಿಮಾನ ಇದೆಯೇ? ನೋಡಿ, 7 ವರ್ಷಗಳಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಕೃತಿ ರಚನೆ ಮಾಡಿ ಹಳೆಯ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿ ಅವರು ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ನಾವು ಈ ಕ್ರೈಸ್ತ ಮಿಷನರಿಗಳಿಂದ, ಅಂದರೆ ಈ ಥರದ ಮಿಷನರಿಗಳಿಂದ ಬಹಳಷ್ಟು ಕಲಿಬೇಕಾದ ಅಂಶಗಳಿವೆ. ಹಾಗಾಗಿ ಈ ದಿವಸ ನಾವು ಹರ್ಮನ್ ಮೊಗ್ಲಿಂಗ್ ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಪತ್ರಿಕೋದ್ಯಮ ವಿಸ್ತಾರವಾಗಿ ಬೆಳೆದಿದೆ. ಪತ್ರಿಕೋದ್ಯಮ ಮೊಗ್ಲಿಂಗ್ ಅವರು ಹೇಳ್ತಾರೆ, 4 ಪುಟದ ಪತ್ರಿಕೆದು ಮಂಗಳೂರು ಸಮಾಚಾರ. ಅವರು ಸತ್ಯವನ್ನು ಪ್ರಸಾರ ಮಾಡೋದಕ್ಕೋಸ್ಕರವಾಗಿ
ಪ್ರಾರಂಭ ಮಾಡಿದ ಪತ್ರಿಕೆ. ಅಂತಾರಾಷ್ಟ್ರೀಯ ಸುದ್ದಿ, ಸ್ಥಳೀಯ ಸುದ್ದಿಗಳು, ಮಂಗಳೂರಿನ ಸಮಾಚಾರಗಳನ್ನು ಅವರದರಲ್ಲಿ ಪ್ರಕಟಿಸ್ತಾಯಿದ್ರು. ಪುರಂದರದಾಸರ ಅವರಿಗೆ ಸಿಕ್ಕ ಕೆಲವು ಕೀರ್ತನೆಗಳನ್ನು ಕೂಡ ಅದರಲ್ಲಿ ಅಚ್ಚು ಮಾಡಿದ್ರಂತೆ ಅವರು. ಅವರ ಉದ್ದೇಶ ಇದ್ದದ್ದು ಸತ್ಯ ಪ್ರಚಾರ. ಈಗ ಅಷ್ಟೊತ್ತೊಂದು ಮಾತು ಹೇಳಿದರು, ಇವತ್ತು ಫೇಕ್ ನ್ಯೂಸ್ ಆ್ಯಂಡ್ ಪೇಯ್ಡ್ ನ್ಯೂಸ್ ಇದನ್ನು ಮಾಡೋರಿದ್ದಾರೆ, ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡೋರಿದ್ದಾರೆ, ಬಾಡಿಗೆ ಸುದ್ದಿಗಳನ್ನು ಪ್ರಸಾರ ಮಾಡೋರಿದ್ದಾರೆ. ಬಾಡಿಗೆ ಬಂಟರು ಇದ್ದ ಹಾಗೆ ಯಾರೋ ಒಬ್ಬರು ದುಡ್ಡು ಕೊಡ್ತಾರೆ, ನಾನೊಬ್ಬ ಶ್ರೀಮಂತ, ನಾನೊಬ್ಬ ಉದ್ಯಮಿ, ನನ್ನ ಹುಟ್ಟುಹಬ್ಬಕ್ಕೆ ಬರೆಯಯ್ಯ ಅಂತ ಅವನ ಕಲ್ಯಾಣಗಳನ್ನೆಲ್ಲ ವರ್ಣಿಸಿ ಒಂದಷ್ಟು ಬರೆದು, ಅವನ ಹೆಸರಿಲ್ಲ, ಬರೆದವನ ಹೆಸರಿಲ್ಲ, ಅದೇ ಹೇಳಿದು ಬಾಡಿಗೆ ಬಂಟ, ಹೆಸರಿಲ್ಲ, ಒಂದು ಪುಟದಲ್ಲಿ ಇಡೀ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಬರುತ್ತೆ, ಪ್ರೊಪಗಾಂಡ ವರ್ಸಸ್ ಆಬ್ಜೆಕ್ಟಿವ್ ನ್ಯೂಸ್. ಇವತ್ತೊಂದು ಸಮರ ನಡೀತಾ ಇದೆ ಇಡೀ ದೇಶದಲ್ಲಿ ಪತ್ರಿಕೋದ್ಯಮದಲ್ಲಿ. ಪತ್ರಿಕೋದ್ಯಮ ಅಂತ ಹೇಳಿದೆ, ಅದು ಉದ್ಯಮ. ಇವತ್ತು ಕೋಟಿಗಟ್ಟಲೆ ಹಣವನ್ನು ಹೂಡಿರುವ, ಇಟ್ಸ್ ಎನ್ ಇಂಡಸ್ಟ್ರಿ. ಜರ್ನಲಿಸಮ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ. ಕೋಟಿಗಟ್ಟಲೆ ಹಣವನ್ನು ಹೂಡಿರುವಂಥದ್ದು. ಹೂಡಿರುವವರು ಯಾರು? ಕಾರ್ಪೊರೇಟ್ ವಲಯದವರು, ಬಂಡವಾಳಶಾಹಿಗಳು, ಜಮೀನ್ದಾರರು, ಉಳ್ಳವರು. ಅವ್ರಿಗೇನು ಬೇಕು ಅಂದರೆ ಅವರಿಗೆ ಬೇಕಾದ ಸುದ್ದಿ ಜನರಿಗೆ ಬೇಕಾದ್ದಲ್ಲ, ಅವರಿಗೆ ಬೇಕಾದ ಸುದ್ದಿಗಳನ್ನೇ ಹೆಚ್ಚಾಗಿ ಪ್ರಚುರಪಡಿಸುವಂಥ ಒಂದು ಧೋರಣೆ. ಹಾಗಾಗಿ ಇವತ್ತು ಒಂದು ಕಡೆಯಲ್ಲಿ ಫೇಕ್ ನ್ಯೂಸ್, ಪೇಯ್ಡ್ ನ್ಯೂಸ್ ಅದರ ಬಳಕೆ ನಾವು ಕಾಣ್ತೇವೆ. ಇನ್ನೊಂದು ಕಡೆಯಲ್ಲಿ ಒಬ್ಜೆಕ್ಟಿವಿಟಿ ಹೋಯಿತು, ಪ್ರೆಜುಡೈಸ್ ನ್ಯೂಸ್. ಯಾವುದೋ ಒಂದು ಸಂಸ್ಥೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ಒಬ್ಬ ವ್ಯಕ್ತಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾನೆ, ಆದ್ದರಿಂದ ಅವನ ಬಗ್ಗೆ ಒಂದು ಸಮಾಜದಲ್ಲಿ ಪ್ರೆಜುಡಿಸ್, ಪೂರ್ವಾಗ್ರಹವನ್ನು ಬೆಳೆಸುವಂಥ ರೀತಿಯಲ್ಲಿ ಹಲವು ಪತ್ರಿಕೆಗಳು ಕೆಲಸ ಮಾಡ್ತಾ ಇವೆ. ಹಾಗಾಗಿ ಪ್ರೆಜುಡಿಸ್ ವರ್ಸಸ್ ಒಬ್ಜೆಕ್ಟಿವ್ ನ್ಯೂಸ್ ಅದು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಪಬ್ಲಿಕ್ ಒಪಿನಿಯನ್, ಒಂದು ಪತ್ರಿಕೆ ಮಾಡಬೇಕಾದ ಕೆಲಸ ಜನಾಭಿಪ್ರಾಯವನ್ನು ರೂಪಿಸುವುದು. ಅದು ಧರ್ಮಸ್ಥಳದ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ಸೌಜನ್ಯ ಇರ್ಬೋದು, ಪರಶುರಾಮ ಇರ್ಬೋದು, ಅಥವಾ ದೇವನಹಳ್ಳಿಯಲ್ಲಿ 1100 ದಿನಗಳಿಂದ ರೈತರು ಮಾಡಿದ ಮುಷ್ಕರ. ರೈತರಿಗೇನು ತಲೆ ಕೆಟ್ಟಿದೆಯಾ ಏನ್ರಿ? ಇವರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ರೈತರು ಯಾಕೆ 1000 ದಿವಸದಿಂದ ಹೋರಾಟ ಮಾಡ್ತಾರೆ? ಕೆಲವು ವರ್ಷಗಳ ಹಿಂದೆ ದೆಹಲಿಯಲ್ಲಿ ರೈತರು ಹೋರಾಟ ಮಾಡಿದರು. ಅವ್ರು ಯಾಕೆ ಹೋರಾಟ? ಅವರೆಲ್ಲ ಬಿಗ್ ಲ್ಯಾಂಡ್ ಲಾರ್ಡ್ಸ್, ಅವರೆಲ್ಲ ದೊಡ್ಡ ದೊಡ್ಡ ಜಮೀನ್ದಾರರು, ಹಲವಾರು ಟ್ರ್ಯಾಕ್ಟರ್ಗಳನ್ನು ಇಟ್ಕೊಂಡಿರೋರು ಅಂತ ಒಂದು ಬಗೆಯ ಪ್ರಚಾರ ನಡೆಯಿತು. ಆದರೆ ಅವರು ಅಷ್ಟೊಂದು ದಿವಸಗಳಿಂದ ಯಾರಾದರೂ ಹೋರಾಟದ ಹಾದಿಯನ್ನು ಹಿಡಿತಾರೆ? ಯಾಕೆ ಉಪವಾಸ ಮಾಡ್ತಾರೆ? ಯಾರಿಗೆ ಏನಾಗಿದೆ? ಒಂದು ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥದ್ದು ಪತ್ರಿಕೆಯ ಕೆಲಸ, ಪತ್ರಕರ್ತರ ಕೆಲಸ. ಒಂದು ಮಾತು ಹೇಳಿದರು ವಾಸುದೇವ ಭಟ್ರು, ನಾವಿವತ್ತು ಯಾವುದೇ ರಾಜಕಾರಣಿಯನ್ನು ವೇದಿಕೆ ಮೇಲೆ ಕೂರಿಸೋಕ್ಕೆ ಹೋಗಿಲ್ಲ, ಅವ್ರು ಯಾರನ್ನೂ ಕರೆದಿಲ್ಲ. ಹೌದು, ಇವತ್ತು ಪತ್ರಿಕೋದ್ಯಮಕ್ಕೂ ರಾಜಕಾರಣಕ್ಕೂ ನಿಕಟವಾದ ನಂಟು ಇದೆ. ಒಂದು ರೀತಿಯಲ್ಲಿ ಆಕ್ಟೋಪಸ್ ಹಿಡಿತ ಇವತ್ತು ರಾಜಕಾರಣಿಗಳದು ಪತ್ರಿಕೆಗಳ ಮೇಲಿವೆ. ಹಲವಾರು ರಾಜಕಾರಣಿಗಳು ಬೇರೆ ಬೇರೆ ಪಕ್ಷಕ್ಕೆ ಸೇರಿದವರೇ ಪತ್ರಿಕೆಗಳನ್ನು ನಡೆಸ್ತಾರೆ, ಅದರಲ್ಲಿ ಅವರು ಷೇರುದಾರರಾಗಿದ್ದಾರೆ. ನೀವು ಗಮನಿಸಿ ಸೂಕ್ಷ್ಮವಾಗಿ, ವಿದ್ಯಾರ್ಥಿಗಳು ನೀವು ಬೇರೆ ಬೇರೆ ಪತ್ರಿಕೆಗಳನ್ನು ಗಮನಿಸಿ, ಅಲ್ಲಿ ಹೇಗೆ ಸುದ್ದಿಗಳು ಬರ್ತವೆ ಗಮನಿಸಿ, ಯಾವ ಥರದ ಭಾಷೆ ಬಳಸ್ತಾರೆ ಗಮನಿಸಿ. ನೀವು ನೇರವಾಗಿ ಹೇಳ್ಬೋದು, ಇದು ಕಾಂಗ್ರೆಸ್ ಪಕ್ಷದ ಮುಖವಾಣಿ, ಇದು ಭಾಜಪದ ಮುಖವಾಣಿ, ಇದು ಎಡಪಂಥೀಯ ಪತ್ರಿಕೆ. ಒಂದು ಕಾಲಕ್ಕೆ ಹೀಗೆ ಕಾಣಿಸ್ತಾ ಇರಲಿಲ್ಲ. ಸ್ವದೇಶಿ ಅಂದರೆ ಕಾಂಗ್ರೆಸ್ ನಡೆಸ್ತಾ ಇದ್ದ ಸ್ವದೇಶಿ ಚಳವಳಿಯನ್ನು ಪ್ರೋತ್ಸಾಹಿಸುವ ಪತ್ರಿಕೆ ಒಂದು ರೀತಿ ಇರ್ಬೋದು, ಅಥವಾ ಜ್ಯೋತಿಬಾ ಫುಲೆ ಮಾಡಿದಂಥ ಕೆಲಸ, ಅಂಬೇಡ್ಕರ್ ಮಾಡಿದ ಕೆಲಸ, ಮೂಕನಾಯಕ, ಗಾಂಧೀಜಿಯವರ ಹರಿಜನ್, ಸ್ಪಷ್ಟವಾದ ಸಾಮಾಜಿಕವಾದ ಏಳಿಗೆ ಉದ್ದೇಶಗಳನ್ನು ಇಟ್ಕೊಂಡಂಥದ್ದೇ ಪತ್ರಿಕೆ. ಜಾತಿ ವಿನಾಶದ ಉದ್ದೇಶ ಇಟ್ಕೊಂಡೇ ಅಂಬೇಡ್ಕರ್ ಮೂಕನಾಯಕ ಪತ್ರಿಕೆ ಮಾಡಿದರು. ಹರಿಜನ್ ಪತ್ರಿಕೆ ಪ್ರಾರಂಭ ಮಾಡಿದಾಗ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಸಾಮಾಜಿಕ ನ್ಯಾಯ ಸಿಗಬೇಕನ್ನೋದು ಗಾಂಧಿಯವರ ಉದ್ದೇಶ ಆಗಿತ್ತು. ಇವತ್ತು ಅದರ ಬದಲಾಗಿ ನಾನು ಈಗ ಹೇಳಿದ ಹಾಗೆ ಪಕ್ಷ ಆಧಾರಿತವಾದಂಥ ಪತ್ರಿಕೆಗಳನ್ನು ನಾವು ನೋಡ್ತೇವೆ. ಅವು ಎಷ್ಟರ ಮಟ್ಟಿಗೆ ಸಾರ್ವಜನಿಕ ಅಭಿಪ್ರಾಯವನ್ನು, ಜನಾಭಿಪ್ರಾಯವನ್ನು ರೂಪಿಸಲಿಕ್ಕೆ ಸಾಧ್ಯ? ಹಾಗಾಗಿ ಪಕ್ಷದ ಧೋರಣೆಗಳನ್ನು ಮೀರಿ ಜನತೆಯ ಒಳಿತನ್ನು ದೃಷ್ಟಿಯಲ್ಲಿಟ್ಕೊಂಡು ಪತ್ರಕರ್ತನಾದವನು ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಒಂದು ಇಂಗ್ಲೀಷ್ನಲ್ಲೊಂದು ಮಾತಿದೆ,
ನ್ಯೂಸ್ ಆ್ಯಂಡ್ ವ್ಯೂಸ್ ಅಂತ. ಸುದ್ದಿ ಮತ್ತು ಸುದ್ದಿಗೆ ಸಂಬಂಧಿಸಿದ ವಿಚಾರ, ಅಭಿಪ್ರಾಯ. ಇವತ್ತೇನಾಗಿದೆ ಅಂದರೆ ಅಭಿಪ್ರಾಯವೇ ಸುದ್ದಿಯಾಗಿ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗ್ತದೆ. ಸುದ್ದಿಯನ್ನು ಕೊಡುವಾಗ ವಸ್ತುನಿಷ್ಠವಾಗಿ ಹೀಗೆ ಹೀಗೆ ಆಯಿತು, ಇಂಥದ್ದಾಯಿತು ಅಷ್ಟೇ ಹೇಳಬೇಕು. ಆಮೇಲೆ ನಾವು ಓದುಗರು ಅದನ್ನು ಓದಿಕೊಂಡು ಅದರ ಬಗ್ಗೆ ನಮ್ಮದಾದ ಅಭಿಪ್ರಾಯಗಳನ್ನು ರೂಪಿಸಬೇಕು. ಅಥವಾ ಒಂದು ಸಂಪಾದಕೀಯ ಇದೆ, ಒಂದು ಸುದ್ದಿಯನ್ನು ಆಧರಿಸಿ ಅಥವಾ ಒಂದು ವಿದ್ಯಮಾನವನ್ನು ಗಮನಿಸಿ ಸಂಪಾದಕರು ಅದನ್ನು ಬರೀತಾರೆ. ಅದನ್ನು ಓದಿದಾಗ ಅದು ನಮ್ಮ ಕಣ್ಣನ್ನು ತೆರೆಸುವಂತಿರ್ತದೆ. ಪ್ರಜಾವಾಣಿಯ ಸಂಪಾದಕೀಯರು, ಯಾವುದೇ ಪತ್ರಿಕೆ ಸಂಪಾದಕೀಯ ಇರ್ಬೋದು, ಅವರು ಹಲವು ಮಗ್ಗುಲುಗಳಿಂದ ವಿಷಯವನ್ನು ಪರಿಶೀಲನೆ ಮಾಡಿ ಇದು ಹೀಗಾಗಬೇಕು, ಹೀಗಾದರೆ ಒಳಿತು, ಸರ್ಕಾರದ ನಡೆ ಹೀಗಿದೆ, ಅದು ಜನಪರವಾದಂಥ ನಡೆಯಲ್ಲ, ಅದು ಜನವಿರೋಧಿ ನಡೆ ಅಂತ ಅವರು ಬರೀತಾರೆ. ಅದನ್ನು ಓದ್ತಾ ನಾವು ನಮ್ಮದಾದ ಅಭಿಪ್ರಾಯಗಳನ್ನು ರೂಪಿಸ್ಕೊಳ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನು ಅಂದರೆ, ನೀವು ಯಾವುದೋ ಒಂದು ಪತ್ರಿಕೆಗೆ ಅಂಟಿಕೊಳ್ಳಬೇಡಿ ದಯವಿಟ್ಟು. ನಾನು ಅದೇ ಹೇಳಿದ್ದು, 4-5 ಪತ್ರಿಕೆ ನಾನು ಓದ್ತೀನಿ. ಒಂದು ಪತ್ರಿಕೆಯವರಿಗೆ ಒಬ್ಬರನ್ನ ಕಂಡ್ರೆ ಇಷ್ಟ ಇಲ್ಲ. ಅವರಿಗೆ ಸಂಬಂಧಪಟ್ಟ ಸುದ್ದಿ ಕೊನೆಯ ಪುಟದ ಕೊನೆಯ ಮೂಲೆಯಲ್ಲಿ ಚಿಕ್ಕದಾಗಿ ಯಾರ ಕಣ್ಣಿಗೂ ಕಾಣಿಸದ ಹಾಗೆ ಪ್ರಕಟಿಸ್ತಾರೆ. ಮತ್ತೊಂದು ಪತ್ರಿಕೆಯವರಿಗೆ ಆ ವ್ಯಕ್ತಿ ತುಂಬ ಇಷ್ಟ, ಯಾಕಂದರೆ ದುಡ್ಡು ಕೊಡ್ತಾನೆ, ಅವನು ದೊಡ್ಡ ಜಮೀನ್ದಾರ ಅವನು. ಆದ್ದರಿಂದ ಮುಖಪುಟದಲ್ಲೇ ದೊಡ್ಡದಾಗಿ ದಪ್ಪ ಅಕ್ಷರಗಳಲ್ಲಿ ದೊಡ್ಡ ಫೋಟೋ ಸಹಿತ ಮೊದಲ ಸುದ್ದಿ ಅದು. ನೋಡಿ, ನೀವು 5 ಪತ್ರಿಕೆ ಇಟ್ಕೊಂಡು ನೋಡಿ. ಇದೊಂದು ಯು ಕ್ಯಾನ್ ಹ್ಯಾವ್ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ನ್ಯೂಸ್ ಪೇಪರ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್. ನೀವು ಹಲವು ರೀತಿಯಿಂದ ಅಧ್ಯಯನ ಮಾಡಿ ಅವ್ರು ಯಾವ ಥರ ಸುದ್ದಿಯನ್ನು ಪ್ರಕಟಿಸ್ತಾರೆ, ಎಷ್ಟು ದಪ್ಪಾಕ್ಷರದಲ್ಲಿ ಪ್ರಕಟಿಸ್ತಾರೆ, ಎಷ್ಟು ಕಾಲಮ್ ಆ ಸುದ್ದಿಗೆ ಮೀಸಲಿಟ್ಟಿದ್ದಾರೆ, ಬಳಸಿದ ಭಾಷೆ ಹೇಗೆ. ನಾವು ಒಬ್ಬರನ್ನು ಹೊಗಳಬೇಕಂದ್ರೆ ಅತಿರಂಜಿತವಾದ ವೈಭವೀಕೃತವಾದ ಭಾಷೆಯನ್ನು ಬಳಸ್ತೇವೆ. ಅದೇ ಒಬ್ಬ ವ್ಯಕ್ತಿ ಬೇಡ ಅಂದರೆ ಇವರು ಹೀಗೆ ಮಾಡಿದರು, 10 ಜನರಿಗೆ ದಾನ ಕೊಟ್ಟರು, ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು, 2 ವಾಕ್ಯದಲ್ಲಿ ಮುಗಿಸ್ಬೋದು. ಆದ್ದರಿಂದ ಪತ್ರಿಕೆಯಲ್ಲಿ ಬಳಸಲಾಗುವ ಭಾಷೆ, ಅಲ್ಲಿ ಬಳಸಲಾಗುವ ಚಿತ್ರ, ಅಲ್ಲಿ ಕೊಟ್ಟಿರೋ ಸ್ಥಳಾವಕಾಶ, ನೀವು 5 ಪತ್ರಿಕೆ ತೆಗೆದು ಒಂದು 5 ದಿವಸ ಒಂದು ಸುದ್ದಿಯನ್ನು ಅಧ್ಯಯನ ಮಾಡ್ತಾ ಹೋದರೆ ನೀವು ಯಾವ ಪತ್ರಿಕೆ ಓದ್ಬೋದು, ಯಾವ ಪತ್ರಿಕೆ ಕಣ್ಣನ್ನು ತೆರೆಸ್ತದೆ ಅನ್ನೋದು ಗೊತ್ತಾ. ಆದ್ದರಿಂದ ಓದುಗರಾಗಿ ನಮ್ಮ ದೃಷ್ಟಿಕೋನ ಹೇಗಿರಬೇಕಂದ್ರೆ, ಹಲವು ಮೂಲಗಳಿಂದ ಜ್ಞಾನ ಸಂಗ್ರಹ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಏನು ಹೇಳ್ತಾರೆ ಅದನ್ನು ಸಂಗ್ರಹಿಸಿಕೊಂಡು ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಓನ್ ಒಪಿನಿಯನ್, ವಿ ಹ್ಯಾವ್ ಟು ಯೂಸ್ ಅವರ್ ರೀಸನಿಂಗ್, we have to use our critical thinking and finally arrive at a judgment or a generalization. ಇದು ಒಬ್ಬ ವಿಜ್ಞಾನಿ ಮಾಡುವ ರೀತಿಯಲ್ಲಿ ನಿರ್ಭಾವುಕವಾಗಿ ಯಾವುದೇ ರೀತಿಯ ಭಾವನೆಗಳಿಗೆ ಒಳಗಾಗದೆ ಈ ಥರದ ಕೆಲಸವನ್ನು ನಾವು ಪತ್ರಿಕೆ ಓದುವಾಗ ಅಥವಾ ಯಾವುದೇ ವಿದ್ಯುನ್ಮಾನ ಮಾಧ್ಯಮ ನೋಡುವಾಗ ಮಾಡಬೇಕು. ಅಂದರೆ ಒನ್ ಹ್ಯಾಸ್ ಟು ಬಿ ವೆರಿ ವೆರಿ ಸ್ಕೆಪ್ಟಿಕ್, ಸಂದೇಹವಾದಿಯಾಗಿರಬೇಕು. ಯಾವುದನ್ನು ಕಣ್ಣು ಮುಚ್ಚಿಕೊಂಡು ಬ್ಲೈಂಡಾಗಿ ನಾವು ಒಪ್ಕೋಬಾರ್ದು. ನಾವು ಜೀವನದಲ್ಲಿ ಪ್ರಗತಿ ಸಾಧಿಸ್ತೀವಿ ಅಂತ ಆದರೆ ಎಲ್ಲವನ್ನೂ ನಾವು ಕಣ್ಣು ಮುಚ್ಚಿಕೊಂಡು ಒಪ್ಕೋಬಾರ್ದು. ಬದಲಾಗಿ ಪ್ರತಿಯೊಂದನ್ನು ಪ್ರಶ್ನಿಸ್ತಾ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸ್ವೀಕರಿಸಬೇಕು ಅನ್ನುವಂಥದ್ದು ಎಲ್ಲ ಕಾಲಕ್ಕಿಂತ ಸಂಕೀರ್ಣವಾದ ಈ ಕಾಲಕ್ಕೆ ಹೆಚ್ಚು ಮಹತ್ವದ್ದು ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಅಷ್ಟು ಪತ್ರಿಕೆ ನಾನು ಓದಿದರೂ ಕೂಡ ಯಾವುದನ್ನು ನಾನು ಪೂರ್ತಿಯಾಗಿ ನಂಬುವುದೇ ಇಲ್ಲ. ಅದಷ್ಟು ಓದಿದ ಮೇಲೆ ನನ್ನದೇ ಆದ ಒಂದು ಅಭಿಪ್ರಾಯವನ್ನು ರೂಪಿಸಿಕೊಳ್ತೇನೆ. ಇನ್ನೊಂದು ಮಾತು ಹೇಳ್ತೇನೆ, ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳ ನಡುವೆ ಯಾವ ಥರದ ಸಂಬಂಧ ಇರಬೇಕು ಅಂತ ಒಂದು ಸೂಚನೆ ನನಗೆ ಕೊಟ್ಟಿದ್ದರು. ಪತ್ರಕರ್ತರನ್ನು ನೋಡಿ ನೀವು ಹಲವು ವಿಷಯಗಳನ್ನು ಕಲ್ತ್ಕೊಳ್ಬೋದು. ಆದರೆ ಏನಾಗಿದೆ, ಪತ್ರಕರ್ತರಿಗೂ ಬಿಡುವಿಲ್ಲ, ವಿದ್ಯಾರ್ಥಿಗಳಿಗೂ ಬಿಡುವಿಲ್ಲ. ನೀವು ಅಂಕಗಳ ಹಿಂದೆ ಓಡುವ ಕಂಬಳದ ಕೋಣದ ಆಗಿರೋರು ಅಥವಾ ರೇಸ್ ಕುದುರೆ ಆಗಿರೋರು, ನೀವು ಇದನ್ನು ಸಾಧಿಸಲೇಬೇಕು. ನೀವು ಇದನ್ನು ಸಾಧಿಸದೇ ಹೋದರೆ ಮನುಷ್ಯರೇ ಅಲ್ಲ ಅನ್ನುವ ತೀರ್ಮಾನಗಳು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಥೆಗಳು ನಮ್ಮ ಪಾಲಕರು ಮಾಡ್ತಿದ್ದಾರೆ. ಹಾಗಾಗಿ ಪಾಪ ನೀವು
ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವರ್ಷದುದ್ದಕ್ಕೂ ಸಿದ್ಧರಾಗ್ತಿರ್ತೀರ. ಹಾಗಾಗಿ ನಿಮ್ಮ ಪಠ್ಯಕ್ರಮವನ್ನು ಬಿಟ್ಟು ಆಚೆಗೆ ಕಣ್ಣು ಹೊರಳಿಸುವ, ಕಿವಿ ಅರಳಿಸುವ ಪ್ರಮೇಯಗಳು ಬಹಳ ಕಡಿಮೆ ಆಗ್ತಿವೆ ಇವತ್ತು ವಿದ್ಯಾರ್ಥಿ ವೃಂದಕ್ಕೆ. ಈ ಕಡೆ ಪತ್ರಕರ್ತರು ಪಾಪ ಇವತ್ತು ಯಾರೋ ರಾಜಕಾರಣಿಗಳು ಕಾರ್ಕಳಕ್ಕೆ ಬಂದಿಲ್ವೋ ಏನೋ, ಯಾರಾದರೂ ಮಂತ್ರಿ ಅಥವಾ ರಾಜ್ಯ ಮಟ್ಟದ ಅಧಿಕಾರಿ ಕಾರ್ಕಳಕ್ಕೆ ಭೇಟಿ ಕೊಡ್ತಾರೆ ಅಂದರೆ ಪತ್ರಕರ್ತರ ಪಾಡು ಗಮನಿಸಬೇಕು. ಅವರು ಅಲ್ಲಿ ಬಂದು IBಯಲ್ಲಿ ಬಂದು ಉಳ್ಕೊಳ್ಳುವಲ್ಲಿಂದ ಹಿಡಿದು ಅವರು ವಾಪಸ್ಸು ಹೋಗುವ ತನಕ ಬೇರೆ 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 ಕಾರ್ಯಕ್ರಮಗಳು ಇಡೀ ದಿವಸ ಅವರ ಹಿಂದೆಯೇ ಓಡ್ತಾ ಇರ್ತಾರೆ. ಒಂದು ಕಾರ್ಯಕ್ರಮ ಅಲ್ಲ, ಒಂದು ಊರಿನಲ್ಲಿ ಹಲವು ಕಾರ್ಯಕ್ರಮಗಳು ಏಕಕಾಲದಲ್ಲಿ ನಡೀತಾ ಇರುವಾಗ ಅದರ ಹಿಂದೆ ಹೋಗ್ತಾರೆ. ಮತ್ತು ಕಾಲದ ಮಿತಿ, ಒಂದು ರೀತಿ ಇಟ್ಸ್ ಎ ಚಾಲೆಂಜ್, ಒಂದು ಸವಾಲು. ನಿರ್ದಿಷ್ಟವಾದ ಸಮಯದ ಒಳಗೆ ಸುದ್ದಿಯನ್ನು ಪತ್ರಿಕಾ ಕಚೇರಿಗೆ ಅವರು ಮುಟ್ಟಿಸಲೇಬೇಕು. ಯಾರು ಬೇಗ ಮುಟ್ಟಿಸ್ತಾರೆ ಅವರೇ ಗೆದ್ದವರು ಅನ್ನುವಂಥದ್ದು ನಮ್ಮ ಚಾನೆಲ್ನಲ್ಲಿ ಎಲ್ಲಕ್ಕಿಂತ ಮೊದಲು ಅಂತ ಒಂದು ಅಗ್ಗಳಿಕೆ ಇದೆ. ಹಾಗಾಗಿ ಪತ್ರಕರ್ತರು ಕೂಡ ಆ ಕಡೆ ಓಡ್ತಾ ಇರೋರು, ಸುದ್ದಿಯನ್ನು ಗುದ್ದುವವರು. ಮತ್ತು ಸುದ್ದಿಯನ್ನು ಒಂದು ಇಂಗ್ಲೀಷ್ನಲ್ಲಿ ಮಾತಿದೆ, ನೋಸ್ ಫಾರ್ ನ್ಯೂಸ್ ಅಂತ, NOSC, ನೋಸ್ ಫಾರ್ ನ್ಯೂಸ್. ಸುದ್ದಿಯನ್ನು ಅರಸಿಕೊಂಡು, ಜಸ್ಟ್ ಲೈಕ್ ಎ ಸ್ನಿಫರ್ ಡಾಗ್, ಅರಸಿಕೊಂಡು ಹೋಗುವವರು. ಹಾಗಾಗಿ ಅವರಿಗೆ ಬಿಡುವಿಲ್ಲ, ನಿಮಗೆ ಬಿಡುವಿಲ್ಲ. ಆದರೆ ನೀವು ಅವರನ್ನು ಗಮನಿಸಿದರೆ ಕೆಲವು ಅಂಶಗಳನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ಬೋದು. ಒಂದು, ಒಬ್ಬ ಪತ್ರಕರ್ತನಿಗೆ ಅದಮ್ಯವಾದ ಕುತೂಹಲ, ಸುತ್ತಲಿನ ವಿದ್ಯಮಾನಗಳು, ಪ್ರತಿನಿತ್ಯ ಏನೇನು ಆಗ್ತಾ ಇರ್ತವೆ, ಸಣ್ಣ ಸಣ್ಣ ವಿಷಯಗಳು, ನಾವು ಗಮನಿಸದೇ ಇರೋ ವಿಷಯಗಳು. ಉದಾಹರಣೆಗೆ ಒಂದು ಗಾಡಿ ಅಂಗಡಿ, ಒಂದು ಊರಿನಲ್ಲಿ ಎಷ್ಟು ಗಾಡಿ ಅಂಗಡಿ ಇದೆ, ಈ ಜನ ಏನು ಬಂದು ತಿಂತಾರೆ, ಆಮೇಲೆ ಎಷ್ಟು ವ್ಯಾಪಾರ ಆಗುತ್ತೆ, ಎಷ್ಟು ಹೊತ್ತು ಇದು ಮಾಡ್ತಾರೆ, ಅವರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಲಾಭ ಎಷ್ಟು ಬರುತ್ತೆ, ನಷ್ಟ ಎಷ್ಟಾಗುತ್ತೆ. ಅಥವಾ ಒಂದು ಮಳೆಗಾಲದ ಸಮಯದಲ್ಲಿ, ಯಾವುದೋ ಸಮಯದಲ್ಲಿ ಜೋಳ ಬಂದು ರಾಶಿ ಬೀಳುತ್ತೆ, ಅಲ್ಲಲ್ಲಿ ಜೋಳ ಸುಟ್ಟು ನಿಮಗೆ ಕೊಡೋರು ಇರ್ತಾರೆ, ಅವ್ರು ಎಲ್ಲಿಂದ ಬಂದರು, ಅವ್ರು ಅಲ್ಲಿಂದ ಇಲ್ಲಿ ಯಾಕೆ ಬಂದರು, ಆ ಜೋಳಕ್ಕೆ ಎಷ್ಟು ಅವರು ಬಂಡವಾಳ ಹಾಕಿದ್ದಾರೆ, ಒಂದು ದಿನಕ್ಕೆ ಎಷ್ಟು ಮಾರಾಟ ಆಗುತ್ತೆ, ಯಾವ ಥರದವ್ರು ತಗೋತಾರೆ. ಇದು ಸಾಮಾನ್ಯವಾಗಿ ನಾವು ಗಮನಿಸೋದಿಲ್ಲ. ಆದರೆ ಪತ್ರಕರ್ತರು ಯಾರೂ ಗಮನಿಸದೇ ಇರುವ ಜೀವನದ ಸಣ್ಣ ಸಣ್ಣ ವಿವರಗಳ ಕಡೆಗೆ ಗಮನ ಕೊಡ್ತಾರೆ. ಆ ಒಂದು ಕ್ಯೂರಿಯಾಸಿಟಿ ಅದನ್ನು ನೀವು ಬೆಳೆಸ್ಕೋಬೋದು. ಎರಡನೇದು, ಅವರ ಒಂದು ಜ್ಞಾನದಾಹ, ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೇಕನ್ನುವಂಥ ಒಂದು ಕುತೂಹಲ, ಮಾಹಿತಿಯ ಬಯಕೆ, ಅದನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೋದು. ಮೂರನೇದು, ಒಂದು ಜನಶಿಕ್ಷಣ ಮತ್ತು ಜನಾಭಿಪ್ರಾಯ ರೂಪಿಸುವಿಕೆ, ಜನಜಾಗೃತಿ. ಪತ್ರಿಕೆ ಮತ್ತು ಪತ್ರಕರ್ತರು ಮಾಡುವ ದೊಡ್ಡ ಕೆಲಸವೇ ಜನಜಾಗೃತಿ. ಅದು ಹೋರಾಟ ಇರ್ಬೋದು, ಯಾವುದೋ ಕೋವಿಡ್ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಅದರ ಬಗ್ಗೆ ಒಂದು ಸಾಮಾಜಿಕ ಎಚ್ಚರವನ್ನು ಮೂಡಿಸುವಂಥ ಕೆಲಸ ಮಾಡ್ತಾರೆ. ನಾಲ್ಕನೇದು, ಸೃಜನಶೀಲತೆ. ಈಗ ಇದೊಂದು ಕಾರ್ಯಕ್ರಮ ಆಯಿತು, ಇದನ್ನು ಯಾವೆಲ್ಲ ರೀತಿಯಲ್ಲಿ ನಾಳೆ ಪತ್ರಿಕೆ ತೆಗೆದು ನೋಡಿ, ಒಂದು 5 ಪತ್ರಿಕೆಯಲ್ಲಿ ಒಂದೇ ಕಾರ್ಯಕ್ರಮ, ಅದನ್ನು ಹೇಗೆ ಬಗೆ ಬಗೆಯಾಗಿ ಅವರು ಬಿತ್ತರ ಮಾಡ್ತಾರೆ. ಅಲ್ಲಿ ಬರವಣಿಗೆಯ ಸೃಜನಶೀಲವಾದಂಥ ಒಂದು ಪ್ರತಿಭೆ ಅಲ್ಲಿ ವ್ಯಕ್ತವಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿರೋದೇನು ಅಂದರೆ ಸರ್ವೋದಯ, ಸಾಮಾಜಿಕ ನ್ಯಾಯ. ನಾವು ಪ್ರಕಟಿಸುವಂಥ ಸುದ್ದಿಗಳ ಮೂಲಕ ಊರಿಗೆ ಒಳ್ಳೆಯದಾಗಬೇಕು, ಸಾಮಾನ್ಯರಿಗೆ ಒಳ್ಳೆಯದಾಗಬೇಕು, ಬಡವರಿಗೆ ಒಳ್ಳೆಯದಾಗಬೇಕು, ಎಲ್ಲರಿಗೂ ಮಾಹಿತಿ ಸಿಗಬೇಕು ಅಂತ. ನೀವು ಅವರನ್ನು ಸ್ನೇಹಿತರಂತ ಭಾವಿಸಿದರೆ, ಅವರ ಸ್ನೇಹವನ್ನು ಪಡ್ಕೊಂಡ್ರೆ ನೀವು ಕೂಡ ಅವರಿಗೆ ಸಹಾಯ ಮಾಡ್ಬೋದು. ನಿಮ್ಮೂರಿನಲ್ಲೂ ಕೂಡ ಒಬ್ಬರು ಶತಾಯುಷಿ ಇರ್ಬೋದು, ಒಂದು ಅಪೂರ್ವವಾದ ದೇವಸ್ಥಾನ ಇರ್ಬೋದು, ಯಾವುದೋ ಒಂದು ಇಗರ್ಜಿ ಇರ್ಬೋದು, ಒಂದು ಮಸೀದಿ ಇರ್ಬೋದು, ಒಂದು ಉರುಸ್ ನಡೀತಾ ಇರ್ಬೋದು, ಜಾತ್ರೆ ನಡೀತಾ ಇರ್ಬೋದು, ಯಾರೂ ಗಮನಿಸದೇ ಇರುವಂಥ ಒಂದು ಶಾಸನ, ಅಳಿದುಳಿದ ಶಾಸನ ಇರ್ಬೋದು, ಏನೇನೋ ಅಪೂರ್ವವಾದ ವಿಷಯಗಳು ನಿಮ್ಮೂರಿನಲ್ಲಿ ಇರ್ಬೋದು. ಅದು ಪತ್ರಿಕೆಯವರ ಗಮನಕ್ಕೆ ಇದುವರೆಗೆ ಬಂದಿಲ್ಲದೆ ಇರ್ಬೋದು. ನೀವು ಅವರಿಗೆ ಮಾಹಿತಿ ಕೊಡ್ಬೋದು, ಅಥವಾ ನೀವೇ ಬರೀಬೋದು. ನೀವೇ ಜರ್ನಲಿಸಮ್ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಬೋದು. ಇದು ನಾನು ನನ್ನ ಅನುಭವದಿಂದ ಹೇಳೋ ಮಾತು. ನಾನು ಉದಯವಾಣಿ ಪತ್ರಿಕೆಗೆ, ಪ್ರಜಾವಾಣಿ ಪತ್ರಿಕೆಗೆ, ರೂಪತಾರ, ತುಷಾರ, ಈ ಎಲ್ಲ ಪತ್ರಿಕೆ, ಸಮುದಾಯ ವಾರ್ತಾಪತ್ರ, ಹೊಸತು, ಸಮಾಜಮುಖಿ, ಎಲ್ಲ ಪತ್ರಿಕೆಗಳಿಗೆ ವಿದ್ಯಾರ್ಥಿ ದಶೆಯಿಂದ ನಾನು ಬರಿತಾ ಬಂದಿರೋನು. ನಾನು ತರಂಗ ಪತ್ರಿಕೆಯ ಸಂತೋಷ್ ಕುಮಾರ್ ಗುಲ್ವಾಡಿ ಅವರ ಜೊತೆಗೆ, ಶರತ್ ಕಲ್ಕೋಡ್ ಅವರ ಜೊತೆಗೆ,
ಅವ್ರ ಜೊತೆ ಮಾತುಕತೆ ನಡೆಸಿದವನು, ಅವರನ್ನು ಹಲವು ಬಾರಿ ಭೇಟಿ ಮಾಡಿದವನು. ಉದಯವಾಣಿಲಿ ಬನ್ನಂಜೆ ರಾಮಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರು ಅವರನ್ನೆಲ್ಲ ಭೇಟಿ ಮಾಡಿದೆವು. ಹಾಗಾಗಿ ಆ ಪತ್ರಿಕೆ ಒಡನಾಟದ ಮೂಲಕ ಹಲವಾರು ರೀತಿಯ ಒಂದು ಶಿಕ್ಷಣ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅದೊಂದು ಆಸಕ್ತಿದಾಯಕವಾದಂಥ ಒಂದು ಕ್ಷೇತ್ರ. ನಿಮ್ಮಲ್ಲಿ ಕೆಲವರು ನಿಮ್ಮ ಬರವಣಿಗೆಯ ಮೂಲಕ, ಸೃಜನಶೀಲತೆಯ ಮೂಲಕ ಮತ್ತು ಸಮಾಜಮುಖಿ ಎಚ್ಚರದ ಮೂಲಕ ಆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಈ ಪತ್ರಿಕಾ ದಿನಾಚರಣೆ ಇವತ್ತೇನಾಗಿದೆ ಅದು ವರ್ಷ ನಡೆಯಲಿ ಮತ್ತು ಪತ್ರಿಕೆಗಳು ಮತ್ತು ಪತ್ರಕರ್ತರು ಇನ್ನೂ ಹೆಚ್ಚು ಗಂಭೀರವಾಗಿ ಜನೋಪಯೋಗಿಯಾದ ರೀತಿಯಲ್ಲಿ ಕೆಲಸ ಮಾಡಲಿ, ಸಾಮಾಜಿಕವಾದ ಜಾಗೃತಿಯನ್ನು ಮೂಡಿಸಲಿ. ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇರುವಂಥ ಏನೊಂದು ಅಶ್ಲೀಲವಾದ ಕಾರ್ಯಗಳು, ಅನೈತಿಕವಾದ ಕಾರ್ಯಗಳು, ಕೊಲೆ, ಹಿಂಸೆ, ಆತ್ಮಹತ್ಯೆ, ಮುಖ್ಯವಾಗಿ ಯುವಜನತೆ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂಥದ್ದು, ಇದೆಲ್ಲದರ ಬಗ್ಗೆ ಒಂದು ಎಚ್ಚರವನ್ನು ಮೂಡಿಸಿ ನಿಜವಾದ ಜನಶಿಕ್ಷಣ ಕೊಡುವ ಹಾಗಾಗಲಿ ಅಂತ ಆಶಿಸಿ, ಇದುವರೆಗೆ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ತಮಗೂ ವಂದಿಸಿ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.